ಒಳ್ಳೆ ಲಾನ್ ಮಾಡ್ದಂಗಿದೆ ಅಲ್ಲ. ಇದು ಪಾಸ್ಪಾಲಮ್ ಲಾನ್ ಇದು. ಸೊ ಟೈಪ್ ಅದು ಫ್ಲವರಿಂಗ್ ಸೀಸನ್ ಏನಾದ್ರು ಕೊಟ್ಟಿದ್ದಾರಾ? So this is the Taifa. Today I'll be doing some detailed videos on this Taifa. ಇಲ್ಲೆಲ್ಲ ಇದೆ ಬನ್ನಿ. ಬೇರೆ ಬೇರೆ ಸ್ಟೇಜ್ ಕಾಣುತ್ತಿಲ್ಲಿ. ಇದೇನು ಮೇಲ್ ಪಾರ್ಟ್ ಫೀಮೇಲ್ ಪಾರ್ಟ ಏನಿದು? ಎಷ್ಟು ಅಡಿ ಇದೆಯದು? 10-12 ಅಡಿ ಇದೆ. ಇಲ್ಲಿ ಬಾಯಲ್ಲಿ ಜೀವನ್ ಇದು ಸ್ವಲ್ಪ ಡಿವೈಡ್ ಮಾಡಿ ಹಿಡ್ಕೊ ಇದನ್ನ ಕ್ಲೀನಾಗಿ ಫೋಟೋ ಹೊಡಿಯೋಕ್ಕೆ. ಇಲ್ಲಿಂದ ಎಮರ್ಜ್ ಆಗ್ತಾ ಇದೆ ಅದು. ಇದು ಫ್ಲವರಿಂಗ್ ಪಾರ್ಟು. ಸೊ ಇದಾಯಿತು. ಇಲ್ಲಿಂದ ಇದು ಪೋಲನ್ ಆಗಿರ್ಬೋದು ಬೆರಳಿನ ಮೇಲೆಲ್ಲ. ಆಮೇಲೆ ಮೇಲೆ ಬಂದಂಗೆ ಡೆನ್ಸ್ ಅಂದರೆ ಡೆನ್ಸು. ಇಲ್ಲಿಂದ ಇನ್ನೊಂದೇನೋ ಶುರುವಾಯಿತು. ಒಳ್ಳೆ ಸಾಫ್ಟಾಗಿ ಇದಾಗಿದೆ ಅಲ್ಲ ಮುಟ್ಟಕ್ಕೆ. ನೋಡು, ಇಲ್ಲಿ ನೋಡು, ಇದು ಪೋಲನ್ನು ನೋಡ್ರ. ಪೋಲನ್ನು ಉದುರುತ್ತೆ ಅಂತ ಕಾಣುತ್ತೆ ಕೆಳಗಡೆ ಭಾಗಕ್ಕೆ. ನೋಡು, ಇಲ್ಲಿ ನೋಡು ಶವರ್ ಥರ ಬೀಳುತ್ತೆ. ಇನ್ನೊಂದ್ಸತಿ ಹೊಡಿ. ಹೋಲಿ ಬಂದನೆ. ಹಾಕ್ಬಿಡು. ಒಳ್ಳೆ ಇಂಟ್ರೆಸ್ಟಿಂಗಾಗಿ ಬಂತು ಬಿಡು. ಫ್ಲವರು ಟೈಫಾದು ಫ್ಲವರ್ ಇದು ಆಯಿತಾ. ಇದ್ರ ಮೇಲು ಫೀಮೇಲು ಅದೆಲ್ಲ ಅರ್ಥ ಮಾಡ್ಕೋಬೇಕಷ್ಟೇ. ಮತ್ತು ಈ ಸ್ಟೇಜಿಂದ ನೆಕ್ಸ್ಟ್ ಸ್ಟೇಜಿಗೆ ಹೋಗುವಾಗ ಈ ಥರ ಇರುತ್ತೆ. ಸೊ ಅದಾಯಿತು. ಆಮೇಲೆ ಫುಲ್ಲು ಇದಾದಮೇಲೆ ಇದು ಸೀಡ್ಸು. ಇದು ಬೆಂಗಳೂರಲ್ಲೂ ನೋಡಿ ನಾವು ಬಾಟ್ ಟಬಲೆಲ್ಲ ಬೆಳೀತಿದ್ದೆಲ್ಲ ಬೀಜ. ಇದಕ್ಕೆಲ್ಲ ಏನಾದ್ರು ಉಪಯೋಗ ಇರ್ಬೋದು. ಸಾಫ್ಟಾಗಿದೆ. ಅದಾಯಿತು. ನಿನ್ನ ಕೈ ಹೆಂಗೆ ಬಂದಿದೆ ನೋಡ. ಪೋಲನ್ನು ಕನ್ನಡದಲ್ಲಿ ಮಕರಂಗ ಅಂತ ಹೇಳೋದು. ಏನಂತ ಕರೆಯೋದನ್ನ? ಮಕರಂದಾನ. ಆಮೇಲೆ ಎಲೆ ನೋಡಿದರೆ ಫ್ಲ್ಯಾಟು. ಏನದು ಹೇಳಿದೆ ಅದ್ರ ಆ ಪುಸ್ತಕದಲ್ಲಿ ಏನು ಬರೆದಿತ್ತು? ಎಲೆ ಟೇಪ್ ಏನೋ ಹೇಳಿದೆಯಲ್ಲ, ಬ್ರಾಡ್ ಲೀಫಾ? ಸೊ ಇದೊಂದು ಇದ್ದಂಗೆ ಶೀತ್ ಇದ್ದಂಗೆ ಕತ್ತಿ ಟೈಪು ಆಯಿತಾ ಲೀಫು. ಆಮೇಲೆ ಬೇಸ್ ನೋಡಿದರೆ ಒಳ್ಳೆ ಗಟ್ಟಿ ದಪ್ಪ. ಮತ್ತು ಸೊ ಟೈಪ್ ಅದು ಬುಡ ಹೀಗಾಯಿತು. ಅದು ನೀರಿನ ಒಳಗೂ ಹೋಗುತ್ತೆ.
ನೋಡು, ಇದು ನೀರಿನ ಮೇಲಾಯಿತು ಇದು. ಓಕೆ, ಇಲ್ಲಿ ನೀರಿನ ಹೆಜ್ಜೆ ಆಯ್ತು. ನಾನು ಬೀಳಬಾರ್ದು. ಇಲ್ಲಿ ಪಕ್ಕ ಯಾರಾದ್ರು ಇತ್ಕೊಳ್ಳಿ. ಇದು 1 ಇಂಚ್ ನೀರು, 1 ಇಂಚ್ ವಾಟರ್. ಆಮೇಲೆ ಅಲ್ಲಿ ಸ್ಟ್ಯಾಂಡಿಂಗ್ ವಾಟರು ಆ ಕಡೆ. ಸೊ ಎಷ್ಟು ಅರ್ಧ ಅಡಿ ನೀರು ಅದು? ಅರ್ಧ ಅಡಿ 2 ಅಡಿ ನೀರು. ಹಾಂ, ಅರ್ಧದಿಂದ 1 ಅಡಿ. 1 ಅಡಿ ನೀರಲ್ಲೂ ಬರುತ್ತೆ, 1 ಇಂಚ್ ನೀರಲ್ಲೂ ಬರುತ್ತೆ, ನೀರು ಹೊರಗಡೆನೂ ಬರುತ್ತೆ. ಇಲ್ಲಿ ಮಣ್ಣಲ್ಲಿ ಮಣ್ಣು ಯಾವ ಥರ ಕಪ್ಪು ಮಣ್ಣು ನೋಡಿದೆ. ಈ ಅಡಿಕೆ, ನಮ್ಮ ಅಡಿಕೆ ತೋಟಕ್ಕೆ ಇಂಥ ಮಣ್ಣು ಹಾಕೋದ್ರ ಬಗ್ಗೆ ಅದು ಕೆಮ್ಮಣ್ಣು ತಂದು ಹಾಕಿದ್ದಾರೆ. ಇನ್ನು ಭೂಮಿ ಮೇಲೂ ಕೂಡ ಅಲ್ಲೆಲ್ಲ ಹರಡ್ಕೊಂಡು ಹೋಗ್ತಾ ಇದೆ ನೋಡಲ್ಲಿ. ಇಲ್ಲೆಲ್ಲ ವ್ಯತ್ಯಾಸ ಆಗಿದೆ. ಇಲ್ಲೆಲ್ಲ ರೀಡ್ಸ್ ಇರಲಿಲ್ಲ ನಾ ಮುಂಚೆ ಬಂದಾಗ, ಚೇಂಜ್ ಆಗ್ತದೆ. ಹಾಂ, ಇಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು ನೋಡ್ಬೋದು. ಇಲ್ಲಿಂದ ಮೈನ್ ಕ್ಲಂಪ್ ಶುರುವಾಗಿ ಹಿಂಗೆ ಮೇಲೆ ಬಂದು ಅಂಡರ್ಗ್ರೌಂಡ್ ಸಕ್ಕರ್ ಇರಬೇಕು ಇದಕ್ಕೆ. ಅದನ್ನ ಎಳತ್ತಿಗೆ ಅದನ್ನು ಇರು. ಹಾಂ, ತೆಗಿ. ಈಗ ಬೇರೆ ಸಮೇತ ತೆಗಿ. ಎಷ್ಟು 1 ಅಡಿ ಎಲ್ಲ ಇದೆಯಾ? ಇನ್ನೂ ಸಣ್ಣದು ಇದೆಯಾ ನೋಡು, ಅದಕ್ಕಿಂತ ಎಳೆದು. ಅಡಿಯಲ್ಲಿರಬೇಕು. ಅದು ರೈಸು ಅಂತ ಕೆಳಗೆ. ಇದನ್ನ ತೊಳಿಬೇಕು ಅನ್ಸುತ್ತೆ. ತೊಳಿ ಅದನ್ನ ಹಿಂಗೆ ನೀರಲ್ಲಿ ಇದು ಮಾಡಿ. ಎಷ್ಟು ಇಲ್ಲಿ ಒಳ್ಳೆ ಸ್ಕ್ವಿಶಿ ಸಾಯಿಲು ಅಲ್ಲ? ಒಂದು 6 ಇಂಚ್ ನೀರು ಇರ್ಬೋದು ನೋಡಿ. ಇಲ್ಲಿ ತಂದುಬಿಟ್ಟು ಅದ್ದಿ ಸ್ವಲ್ಪ ಕಟ್ಟಾಯ್ತಾ? ಇದೊಂದು ಬ್ಯೂಟಿಫುಲ್ ಪ್ಲಾಂಟ್ ಆ್ಯಕ್ಚುಲಿ. ಇದು ಅಲ್ಲ, ತುಂಬ ಜನ ಇಷ್ಟಪಡ್ತಾರೆ ಆ್ಯಕ್ಚುಲಿ. ನಮ್ಮ ನರ್ಸರಿಗೆ ಬಂದವರು ಕೂಡ. ಬ್ಯೂಟಿಫುಲ್ ಪ್ಲಾಂಟ್ ಇದು. ನೋಡ್ಕೊಳ್ಳೋದು ಪಾಟಲ್ಲೆಲ್ಲ ಬೆಳಿಬೋದು ಆ್ಯಕ್ಚುಲಿ. ಬೆಳೆದಿದ್ದೀವಲ್ಲ ನಾವು. ಸೊ ಇದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಆಫ್ ಟೈಫಾ ಏನು ಲ್ಯಾಟಿಫೋಲಿಯಾನ ಏನಾದ್ರು ಹೆಸರು? ಹಾಂ, ವೆಟ್ಲ್ಯಾಂಡಲ್ಲಿ ಬರೋದು, ಸ್ಲೋ ಮೂವಿಂಗ್ ನೀರಲ್ಲಿ ಇರುವಂಥದ್ದೊಂದು ಸೆಜ್ಜ ಇದು. ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಲಿ.